ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಅತ್ತೆ ಸೊಸೆ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ನಾನು ನಮ್ಮ ಅಡುಗೆ ಮನೆಯಲ್ಲಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಕಿರಿಕ್ಸಾಲಿ ಸೊಪ್ಪಿನ ಪಲ್ಯವನ್ನು ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ನನ್ನ ಈ ಯೂಟ್ಯೂಬ್ ಮಂತ್ರವನ್ನು ಹೇಳಿಬಿಡ್ತೀನಿ ಫ್ರೆಂಡ್ಸ್. ಅದೇನೆಂದರೆ, ದಯವಿಟ್ಟು ಈ ಚಾನಲನ್ನು ನೋಡ್ತಾ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಬನ್ನಿ ಇವಾಗ ಒಂದೊಂದಾಗಿ ಇಂಗ್ರೀಡಿಯೆಂಟ್ಸನ್ನು ನೋಡೋಣ. ಎಣ್ಣೆಯನ್ನು ತೊಗೊಂಡಿದ್ದೀನಿ, ಜೀರಿಗೆ, ಸಾಸಿವೆ ಹಾಗೂ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಂಡಿದ್ದೀನಿ, ಹಾಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಯೂಸ್ ಮಾಡ್ಕೋಬೋದು, ಅಥವಾ ಇದನ್ನು ಸ್ಕಿಪ್ ಮಾಡಿಬಿಟ್ಟು ನೀವು ಅಚ್ಚ ಖಾರದ ಪುಡಿಯನ್ನು ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಣ. ನೋಡಿ, ಮೊದಲನೇದಾಗಿ ನಾನು ಪ್ಯಾನನ್ನು ಕಾಯಿಸಲಿಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಏನಂದರೆ ಒಂದು 2-3 ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೋಬೇಕು. ಜೀರಿಗೆ ಮತ್ತು ಸಾಸಿವೆ ಚಟಪಟ ಅಂತ ಸಿಡಿದ ತಕ್ಷಣ ಒಂದು 4 ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಂಡಿರ್ತೀವಲ್ವ, ಆ ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕು. ಬೆಳ್ಳುಳ್ಳಿಯನ್ನು ಹಾಕಿದ ನಂತರ ಸ್ವಲ್ಪ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ನಾವು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ತೊಗೊಂಡಿದ್ನಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡ ತಕ್ಷಣ ಅದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆದ ನಂತರ ನಾವು ಈರುಳ್ಳಿಯನ್ನು ಹಾಕ್ಕೋಬೇಕು. ಈರುಳ್ಳಿ ಕೂಡ ಗೋಲ್ಡನ್ ಕಲರ್ ಬ್ರೌನ್ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ಕಿರಿಕ್ಸಾಲಿ ಸೊಪ್ಪೇನು ನಾವು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿರ್ತೀವಲ್ವ, ಆ ಸೊಪ್ಪನ್ನು ಹಾಕ್ಕೋಬೇಕು. ಆ ಸೊಪ್ಪು ಅಷ್ಟು ಇದು ನೋಡಿ, ಇವಾಗ ನೋಡಲಿಕ್ಕೆ ನಿಮಗೆ ಜಾಸ್ತಿ ಅನ್ನಿಸ್ತಾ ಇದೆ, ಸೊಪ್ಪು ಎಷ್ಟೊಂದು ಅನ್ನಿಸ್ತಾ ಇದೆ, ಕಡಾಯಿ ಎಲ್ಲ ತುಂಬ ಹೋಗಿದೆ. ಬಟ್ ಇದು ಏನಂತಂದರೆ, ಉಗಾಕ್ಕೆ ಬೇಯೋದ್ರಿಂದ ಬೆಂದ ತಕ್ಷಣ ಇದೇನಾಗುತ್ತೆ, ಸ್ವಲ್ಪ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಒಂದು 3 ಶಿವ್ಡು, ನಮ್ಮ ಕಡೆ ನಾವು ಶಿವ್ಡು ಅಂತ ಕರಿತೀವಿ, ಕೆಲವೊಂದು ಕಡೆ ಕಟ್ ಅಂತ ಕರೀತಾರೆ. ಸೊ ನಾನಿಲ್ಲಿ 3 ಶಿವ್ಡನ್ನು ತೊಗೊಂಡಿದ್ದೀನಿ, ಕಿರಿಕ್ಸಾಲಿ ಸೊಪ್ಪನ್ನು. ಇದು ನೋಡಿ, ಇವಾಗ ನನ್ನ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ನನಗೆ ಒಂದೇ ಕೈಯಲ್ಲಿ ಕಲಿಸೋದಕ್ಕೆ ಆಗ್ತಾಯಿಲ್ಲ. ಸೊ ನೀವೇನು ಮಾಡಬೇಕು, ಸೊಪ್ಪನ್ನು ಹಾಕಿದ ತಕ್ಷಣ ಈರುಳ್ಳಿ ಹಾಗೂ ಸೊಪ್ಪು ಎರಡೂ ಕೂಡ ಹೊಂದ್ಕೊಳ್ಬೇಕು. ನೀವು ಫುಲ್ಲು ಕೆಳಗಡೆಯಿಂದ ಈರುಳ್ಳಿ ಎಲ್ಲ ಮೇಲೆ ಬರೋ ಥರ, ಆಮೇಲೆ ಸೊಪ್ಪೆಲ್ಲ ಕೆಳಗಡೆ ಹೋಗೋ ಥರ ನೀವು ಒಂದು ಚಮಚದ ಸಹಾಯದಿಂದ ಈ ಥರ ಕೈ ಆಡಿಸ್ಕೋಬೇಕು. ಎಲ್ಲ ಕೈ ಆಡಿಸ್ಕೊಂಡ ನಂತರ ನೋಡಿ, ಇವಾಗ ಆವಾಗಲೇ ನೋಡೋದಕ್ಕೆ ಎಷ್ಟೊಂದು ಸೊಪ್ಪು ಕಾಣ್ತಾಯಿತ್ತು. ಇವಾಗ ಆಲ್ರೆಡಿ ಇದು ಬಿಸಿಗೆ ಏನಾಗಿದೆ, ಸ್ವಲ್ಪ ಸೊಪ್ಪು ಕರಗಿ ಹೋಗಿದೆ ಫ್ರೆಂಡ್ಸ್. ಇದೆಲ್ಲ ಆದ ತಕ್ಷಣ ನಾವೇನು ಮಾಡಬೇಕು, ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಆ ಸೊಪ್ಪು ಉಗಾಕ ಬೇಯಲಿಕ್ಕೆ ಒಂದು 5 ನಿಮಿಷದವರೆಗೂ ಹಾಗೆ ಬಿಟ್ಬಿಡ್ಬೇಕು. ನೋಡಿ, ಇವಾಗ 5 ನಿಮಿಷ ಆದಮೇಲೆ ನಂತರ ಇದು ಎಷ್ಟು ಸೊಪ್ಪು ಇಷ್ಟೇ ಸ್ವಲ್ಪ ಆಗಿದೆ. ಇವಾಗ ಇದನ್ನು ನಾವೇನು ಮಾಡಬೇಕು, ಮತ್ತೆ ಚೆನ್ನಾಗಿ ಹೊಂದ್ಬಿಡೋ ಥರ ಕೈ ಆಡಿಸ್ಕೋಬೇಕು. ಇದೆಲ್ಲ ಕೈ ಆಡಿಸ್ಕೊಂಡ ನಂತರ ನಾವು ಇದಕ್ಕೆ ಸ್ವಲ್ಪ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು, ಹಾಗೆ ಅರಿಶಿನ ಪುಡಿಯನ್ನು ಹಾಕ್ಕೋಬೇಕು. ನೋಡಿ ಇಲ್ಲಿ ಯಾವ ಥರ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸೊಪ್ಪು. ಈ ಥರ ಎಲ್ಲ ನೀಟಾಗಿ ಒಂದು ಸರಿ ಕೈ ಆಡಿಸಿದ ನಂತರ ಮತ್ತೆ ಒಂದು 2 ನಿಮಿಷ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಹಾಗೆ ತೆಗಿಬೇಕು. 2 ನಿಮಿಷ ಆದ ನಂತರ ನಾವೇನು ಮಾಡಬೇಕು, ಅದಕ್ಕೆ ಲಾಸ್ಟ್ಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಿಶಿನ ಪುಡಿ ಇವೆರಡನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಆಮೇಲೆ ನಾವು ಸ್ಟವನ್ನು ಆಫ್ ಮಾಡಿಬಿಟ್ರೆ ನಮಗೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಕಿರಿಕ್ಸಾಲಿ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್. ನಾವು ಈ ಕಿರಿಕ್ಸಾಲಿ ಸೊಪ್ಪಿನ ಪಲ್ಯನ ಜೋಳದ ರೊಟ್ಟೆಗಾದರೂ ತಿನ್ಬೋದು, ಚಪಾತಿ ಜೊತೆಗಾದರೂ ತಿನ್ಬೋದು, ಹಾಗೆ ರಾಗಿ ರೊಟ್ಟಿಯೊಂದಿಗೂ ಕೂಡ ಇದನ್ನು ತಿನ್ಬೋದು. ನೋಡಿ ಫ್ರೆಂಡ್ಸ್, ಈ ಒಂದು ಸೊಪ್ಪಿನ ಪಲ್ಯಗೆ ನಾವು ನೀರನ್ನು ಯೂಸ್ ಮಾಡಬಾರ್ದು. ಯಾಕಂದರೆ ಇದನ್ನು ಕೇವಲ ಎಣ್ಣೆಯಲ್ಲಿ ಮಾತ್ರ ತಾಳಿಸಿದ್ರೆ ಮಾತ್ರ ಈ ಪಲ್ಯ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಕೆಲವೊಂದು ಕಡೆ ಏನಂತಾರೆ ಅಂದರೆ, ಎಣ್ಣೆಯಲ್ಲಿ ತಾಳಿಸೋದ್ರಿಂದ ತಾಳ್ಸಿದ ಪಲ್ಯ ಕೂಡ ಅಂತಾರೆ. ಅದರಿಂದ ನಾವು ಇದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅದು ಉಗಾಕ ಬೇಯೋದ್ರಿಂದ ಅಷ್ಟು ನೀರನ್ನು ಅದು ತಾನೇ ಬಿಟ್ಕೊಂಡಿರುತ್ತೆ. ಸೊ ಇವಾಗ ನೋಡಿ, ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಮತ್ತೆ ನಾನು ನಿಮಗೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಹ್ಯಾವ್ ಅ ನೈಸ್ ಡೇ.